ರೀಸೆಂಟ್ ಆಗಿ ನಾನು ಜಿ ಕನ್ನಡ ಮತ್ತೆ ನ್ಯೂಸ್ 18ಗೆ ನಾನು ಹೋಗಿ ದೊಡ್ಡ ತಪ್ಪಾಗ್ಬಿಟ್ಟು ಹೋಗಿ ಬಂದೆ ತುಂಬಾ ಕೀಳಾಗಿ ಮಾತಾಡ್ತಿದ್ದೀರಾ. ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ ಅಷ್ಟೇ ನೆಗೆಟಿವ್ ಆಗಿ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಲ್ಲ ನೀವು. ಇರೋದನ್ನ ನೀವು ಮಾತಾಡಿ ಬಂದ್ಬಿಟ್ಟು ಇದ್ರಲ್ಲಿ 2 ಲಕ್ಷ ಇದೆ, ಹೋಗಿ ಡೆಪಾಸಿಟ್ ಮಾಡ್ಬಾ. ಕಾಂತ ಆನ್ಲೈನ್ ಇಂದ ಇಷ್ಟು ರೊಕ್ಕ ಮಾಡಕತ್ತಿಯಲ್ಲ, ಇದು ನಂಬೋದನ್ನು ಮತ್ತೆ ಎಲ್ರು ಕೂಡ ಹರ್ನ್ ಮಾಡ್ಬೋದಾ ಅಂತ? ಖಂಡಿತ ಅಕ್ಕ, ನಿನ್ ಫಾಲೋವರ್ಸ್ ಕೂಡ ಹೆಲ್ಪ್ ಆಗುತ್ತೆ. ಅವ್ರು ಒಬ್ಬರಿಂದ ಒಬ್ರಿಗೆ ರೆಫರ್ ಮಾಡಿದ್ರೆ ಸಾಕು, 100 ರೂಪಾಯಿ ಸಿಗುತ್ತೆ. ಅದೇ ತರ ಅವ್ರು ಡೈಲಿ ಎಷ್ಟು ಜನಕ್ಕಾದ್ರೂ ರೆಫರ್ ಮಾಡಬಹುದು, ದುಡ್ಡು ಮಾಡಬಹುದು. ಅಂಡ್ ಬೆಟ್ಟಿಂಗ್ ಆಪ್ಸ್, ಗೇಮ್ ಆಡೋದು ಆತರ ಯಾವ್ದಲ್ಲ. ಅಂಡ್ ನಿಮ್ ದುಡ್ಡು ಹಾಕಿ ಕಳ್ಕೊಳ್ಳೋದು ಕೂಡ ಇದ್ರಲ್ಲಿ ಇಲ್ಲ. ಹೌದು, ನನ್ನ ಫಾಲೋವರ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನೀವು ಕೂಡ ಒಬ್ಬರಿಂದ ಒಬ್ರಿಗೆ ರೆಫರ್ ಮಾಡೋದ್ರಿಂದ ನೀವು ಕೂಡ ಹರ್ನ್ ಮಾಡಬಹುದು. ಇವಾಗ ನೀವು ಮಾಡ್ಬೇಕಾಗಿರೋದು ಎಷ್ಟೇ, ಬಯೋದಲ್ಲಿ ಲಿಂಕ್ ಕೊಟ್ಟಿದ್ದೀವಿ, ಹೋಗಿ ಲಿಂಕ್ ನ ಕ್ಲಿಕ್ ಮಾಡಿ ರೀಸೆಂಟ್ ಆಗಿ ನಾನು ಜಿ ಕನ್ನಡ ಮತ್ತೆ ನ್ಯೂಸ್ 18ಗೆ ನಾನು ಹೋಗಿ ದೊಡ್ಡ ತಪ್ಪಾಗ್ಬಿಟ್ಟು ಹೋಗಿ ಬಂದೆ ತುಂಬಾ ಕೀಳಾಗಿ ಮಾತಾಡ್ತಿದ್ದೀರಾ. ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ ಅಷ್ಟೇ ನೆಗೆಟಿವ್ ಆಗಿ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಲ್ಲ ನೀವು. ಇರೋದನ್ನ ನೀವು ಮಾತಾಡಿ ಬಂದ್ಬಿಟ್ಟು ಇದ್ರಲ್ಲಿ 2 ಲಕ್ಷ ಇದೆ, ಹೋಗಿ ಡೆಪಾಸಿಟ್ ಮಾಡ್ಬಾ. ಕಾಂತ ಆನ್ಲೈನ್ ಇಂದ ಇಷ್ಟು ರೊಕ್ಕ ಮಾಡಕತ್ತಿಯಲ್ಲ, ಇದು ನಂಬೋದನ್ನು ಮತ್ತೆ ಎಲ್ರು ಕೂಡ ಹರ್ನ್ ಮಾಡ್ಬೋದಾ ಅಂತ? ಖಂಡಿತ ಅಕ್ಕ, ನಿನ್ ಫಾಲೋವರ್ಸ್ ಕೂಡ ಹೆಲ್ಪ್ ಆಗುತ್ತೆ. ಅವ್ರು ಒಬ್ಬರಿಂದ ಒಬ್ರಿಗೆ ರೆಫರ್ ಮಾಡಿದ್ರೆ ಸಾಕು, 100 ರೂಪಾಯಿ ಸಿಗುತ್ತೆ. ಅದೇ ತರ ಅವ್ರು ಡೈಲಿ ಎಷ್ಟು ಜನಕ್ಕಾದ್ರೂ ರೆಫರ್ ಮಾಡಬಹುದು, ದುಡ್ಡು ಮಾಡಬಹುದು. ಅಂಡ್ ಬೆಟ್ಟಿಂಗ್ ಆಪ್ಸ್, ಗೇಮ್ ಆಡೋದು ಆತರ ಯಾವ್ದಲ್ಲ. ಅಂಡ್ ನಿಮ್ ದುಡ್ಡು ಹಾಕಿ ಕಳ್ಕೊಳ್ಳೋದು ಕೂಡ ಇದ್ರಲ್ಲಿ ಇಲ್ಲ. ಹೌದು, ನನ್ನ ಫಾಲೋವರ್ಸ್ಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ನೀವು ಕೂಡ ಒಬ್ಬರಿಂದ ಒಬ್ರಿಗೆ ರೆಫರ್ ಮಾಡೋದ್ರಿಂದ ನೀವು ಕೂಡ ಹರ್ನ್ ಮಾಡಬಹುದು. ಇವಾಗ ನೀವು ಮಾಡ್ಬೇಕಾಗಿರೋದು ಎಷ್ಟೇ, ಬಯೋದಲ್ಲಿ ಲಿಂಕ್ ಕೊಟ್ಟಿದ್ದೀವಿ, ಹೋಗಿ ಲಿಂಕ್ ನ ಕ್ಲಿಕ್ ಮಾಡಿ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನಯ್ ಗೌಡ. ಇವತ್ತೊಂದು ವಿಡಿಯೋ ನೋಡಿದೆ, ಅಕ್ಕ ಅನ್ನೋ ಅವ್ರು ಅಪ್ಲೋಡ್ ಮಾಡಿದ್ದು. ತುಂಬಾ ಬೇಜಾರಾಯ್ತು ರೀ, ಸಿಕ್ಕಾಪಟ್ಟೆ ಬೇಜಾರಾಯ್ತು. ನೋಡಿ, ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಶಾಲೆಗಳನ್ನ ಬೆಳೆಸೋದಕ್ಕೆ ಸ್ವಂತ ದುಡ್ಡು ಯೂಸ್ ಮಾಡಿ, ಒಂದಷ್ಟು ಸಾಲ ಸೋಲ ಮಾಡಿ, ಅವರು ಮೈ ಹುಷಾರಿಲ್ಲ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರು ನಮ್ ಫ್ಯೂಚರ್ಗೆ, ನಮ್ಮ ಮಕ್ಕಳ ಫ್ಯೂಚರ್ಗೋಸ್ಕರ ಗೌರ್ಮೆಂಟ್ ಶಾಲೆಗಳನ್ನ ಪೇಂಟ್ ಮಾಡೋದು, ಕ್ಲೀನ್ ಮಾಡೋದು, ರಾತ್ರಿ ಹಗಲು ಅಂತ ನೋಡಿದ್ರೆ ಅಲ್ಲೇ ಮಲ್ಕೊಂಡಿದ್ದು ಎಷ್ಟೆಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ಕಾಮೆಂಟ್ಸ್ ಮಾಡೋದು, ಕೆಟ್ಟದಾಗ ಬೈಯೋದು, ಅಸಭ್ಯವಾಗಿರೋ ಪದಗಳನ್ನ ಯೂಸ್ ಮಾಡೋದು ಕಾಮೆಂಟ್ಸ್ ಅಲ್ಲಿ, ಏನ್ ಸಿಗತ್ತೆ ನಿಮ್ಗೆ ಇದರಿಂದ? ನಾನು ಹೇಳ್ತಾ ಇರೋದು, ಈ ಫೇಕ್ ಕಾಮೆಂಟ್ಸ್, ಫೇಕ್ ಪ್ರೊಫೈಲ್ಸ್ ಇಟ್ಕೊಂಡು ಕಾಮೆಂಟ್ಸ್ ಮಾಡ್ತಾರಲ್ಲ, ಅವ್ರಿಗೆ ನೀವು ಮಾಡ್ತಿರೋ ಕೆಲಸ ನಿಜವಾಗ್ಲೂ ನಿಮಗೆ ಇಷ್ಟ ಆಗ್ತಿದ್ರೆ, ನಿಮಗೆ ಮನಸ್ಸು ಅನ್ನೋದಿದ್ರೆ, ಮನುಷ್ಯತ್ವ ಅನ್ನೋದಿದ್ರೆ, ಒಂದ್ಸಲಿ ಕನ್ನಡಿನಲ್ಲಿ ನೋಡ್ಕೊಂಡು ನಿಮ್ಮ ಅಕ್ಕ ತಂಗಿಯರಿಗೆ, ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ತಾಯಿಗೆ ಅದೇ ಪದಗಳನ್ನ ಯೂಸ್ ಮಾಡಿ ನೋಡಿ, ಏನ್ ರಿಯಾಕ್ಷನ್ ಬರುತ್ತೆ. ತಪ್ಪು ಅನ್ಸೋದಿಲ್ವಾ? ಪಾಪ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದಾರೆ, ಅದು ಸಾಲ ಮಾಡ್ತಾ ಇದಾರೆ. ನಮ್ ಟ್ರೋಲ್ ಪೇಜ್ಗಳು, ನಮ್ ಮೀಮ್ ಪೇಜಸ್, ಅವ್ರನ್ನಾದ್ರೂ ನೋಡಿ ಕಲ್ತ್ಕೊಳ್ರಿ. ಒಂದ್ ಟ್ರೋಲ್ ಮಾಡಿದ್ರು ಏನಾದ್ರೂ ಒಂದು ಪಾಸಿಟಿವಿಟಿ ಇರುತ್ತೆ. ಅಂತವ್ರನ್ನ ನೋಡಿ ಈ ಫೇಕ್ ಪ್ರೊಫೈಲ್ಸ್ ಇಟ್ಕೊಂಡು ಫೇಕ್ ಆಗಿ ಕಾಮೆಂಟ್ ಮಾಡೋರು ಕಲಿಬೇಕು ನಿಜವಾಗ್ಲು. ನೆಕ್ಸ್ಟ್ ಏನಾಗ್ಬೋದು, ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಹೋಗುತ್ತೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.